ಸುರ್ಜೇವಾಲಾ ಮೀಟಿಂಗ್ 1-to-1 ಮೀಟಿಂಗ್ ವಿತ್ ಮಿನಿಸ್ಟರ್ಸ್ ಜೊತೆಗಿನ 1-to-1 ಮೀಟಿಂಗಿಗೆ ಕೆಲ ಮಿನಿಸ್ಟರ್ಸ್ ಅಪಸ್ವರ ಎತ್ತಿದ್ದಾರೆ. ಕೆಲ ಮಿನಿಸ್ಟರ್ಗಳು ಈ ಮೀಟಿಂಗಿಗೆ ಗೈರು ಹಾಜರಾಗಿದ್ದಾರೆ. ಆ ಮೂಲಕ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸುರ್ಜೇವಾಲಾ ಅವರ 1-to-1 ಮೀಟಿಂಗ್ ಯಾರಿಗೂ ಇಷ್ಟ ಇಲ್ಲ ಅಂದ ಮೇಲೆ ಇವ್ರು ಯಾಕೆ ಬಂದು ಈ ರೀತಿ ಒಂದು ರೀತಿ ಶಾಂತವಾಗಿರುವಂತಹ ಸಮುದ್ರವನ್ನು ಕದಡಿ ದೊಡ್ಡ ದೊಡ್ಡ ಅಲೆಗಳನ್ನು ಎಬ್ಬಿಸಿ ಸುನಾಮಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವತಃ MLC ಒಬ್ರು ಯಾಕೆ ಬರ್ತಾರೆ, ಇವ್ರಿಗೆ ಅನುದಾನ ಕೊಡಿಸುವಂತ ಶಕ್ತಿ ಇದೆಯಾ ಅಂತಾನೂ ಕೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಸುರ್ಜೇವಾಲಾ ಅವ್ರು ಏನಾದರೂ ಈ ಕಾರ್ಯಕ್ರಮ ನೋಡಿದ್ರೆ ದಯವಿಟ್ಟು ಗಂಟು ಮುಟ್ಟೆ ಕಟ್ಕೊಂಡು ವಾಪಸ್ ಡೆಲ್ಲಿಗೆ ಹೋಗೋದು ಬೆಟರ್ ಅಂತ ಅನ್ಸುತ್ತೆ. ಮತ್ತೊಂದು ಕಡೆ ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳಿದ ಸಿದ್ದರಾಮಯ್ಯನವರು ಈಗ ಮೈಸೂರಿನಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನು ಸಜ್ಜು ಮಾಡ್ತಾ ಇದ್ದಾರೆ. ಈಗಲೂ ನಾನು ಹಳೆಯ ಸಿದ್ದರಾಮಯ್ಯನವರೇ, ನನ್ನ ಶಕ್ತಿ ಈಗಲೂ ಹಾಗೆಯೇ ಮುಂದುವರೆದಿದೆ, ನಾನೇ ಅಹಿಂದ ಪ್ರಶ್ನಾತೀತ ನಾಯಕ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜು ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಸಮಾವೇಶ ಮಾಡ್ತೀನಿ, ಔತಣಕೂಟ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದಾಗೆಲ್ಲ ಹೈಕಮಾಂಡ್ ಬ್ರೇಕ್ ಆಗ್ತಾ ಇತ್ತು. ಆದ್ರೆ ನಾನೇ ಮುಖ್ಯಮಂತ್ರಿ ಅಂದ ಮೇಲೆ ಈಗ ಯಾವ ಬ್ರೇಕು ಇಲ್ಲ, ಮತ್ತೇನೂ ಇಲ್ಲ. ಇನ್ನುಳಿದಂತೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ವಿಚಾರದಲ್ಲಿ ಅದರಲ್ಲೂ ಕೂಡ ಜಾಗತಿಕ ಬಂಡವಾಳ ಹೂಡಿಕೆದಾರರಾಗಿರ್ಬೋದು, ಕೈಗಾರಿಕೋದ್ಯಮಿಗಳಾಗಿರ್ಬೋದು ಅಥವಾ ಕೈಗಾರಿಕೆಗಳಾಗಿರ್ಬೋದು, ಸದಾ ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ನಮ್ಮಲ್ಲಿ ಬೇಸರಗೊಂಡಂತಹ ಕೈಗಾರಿಕೆಗಳನ್ನು ಅವರು ಅವಾಗ ಅಟ್ರಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ರೀತಿಯಾದಂಥ ಒಂದು ಇಂಡಸ್ಟ್ರಿಯಲ್ ವಾರ್ ಶುರುವಾಗಿದೆ ಬಿಟ್ವೀನ್ ಆಂಧ್ರ ಆ್ಯಂಡ್ ಕರ್ನಾಟಕ. ಇದೆಲ್ಲದಕ್ಕೂ ಸಂಬಂಧಪಟ್ಟಂಥ ಸಾಕಷ್ಟು ಸುದ್ದಿಗಳಿವೆ.